ಆಲ್ರೈಟ್, ನಮಸ್ಕಾರ ಕರ್ನಾಟಕ. ನಾನು ಆ್ಯಕ್ಚುಲಿ ಈ ಮೊಬೈಲಲ್ಲಿ ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾ ಇರೋದು. ಈ ಅಟೈರೆಲ್ಲ ನೋಡ್ತಾ ಇದ್ರೆ ಎಲ್ಲ ಬೇಕಾದ್ರೂ ಹೋಗ್ಬೋದು. ನಾನು ಏರ್ಪೋರ್ಟ್ಗೆ ಹೋಗ್ತಾಯಿದ್ದೀನಿ ಸದ್ಯಕ್ಕೆ. ಆ್ಯಕ್ಚುಲಿ ಏನಂದರೆ ಒಂದು ಟೆಂಪಲ್ಗೆ ಹೋಗ್ಬೇಕಿತ್ತು. ಸೊ ಇಲ್ಲಿಂದನೇ ಟಿ ಮಾಡ್ಕೊಂಡು ಹೋಗೋದಿನ್ನೇನು, ಮನೆಯವರೆಲ್ಲ ಫ್ಲೈಟಲ್ಲಿ ಹೋದಂಗೆ ಆಗುತ್ತೆ ಅಂತೇಳಿ ಎಲ್ಲ ಕಸಿನ್ಸ್ ಎಲ್ಲ ಇದು ಮಾಡಿಕೊಂಡ್ರು, ಆ ಥರ ಪ್ಲ್ಯಾನ್ ಮಾಡಿದ್ರು. ಎಲ್ಲ ಚೆನ್ನಾಗೇ ಇತ್ತು. ಆದರೆ ಮಧ್ಯದಲ್ಲಿ ಒಂದು ಚಿಕ್ಕ ಇಶ್ಯೂ ಆಯಿತು. ಹಾಗಾಗಿ ನಂದು ಆ್ಯಕ್ಚುಲಿ ಬರೋದು ಕ್ಯಾನ್ಸಲ್ ಆಗಿತ್ತು. ಫ್ಲೈಟು ಹೋಗೋದು ಮಾಡಿರಲಿಲ್ಲ, ಯಾಕೆಂದರೆ ನೆಟ್ ರಿಫಂಡ್ 0 ಅಂತ ತೋರಿಸ್ತಿತ್ತು ಗೈಸ್. ಅದಕ್ಕೆ ನಾನು ಮಾಡೋಕ್ಕೆ ಹೋಗಿರಲಿಲ್ಲ. ಆದರೆ ಈಗ ಪ್ಲ್ಯಾನೇ ಚೇಂಜ್ ಆಗೋಯ್ತು. ಹೋಗಿ ಒಂದೇ ದಿನದಲ್ಲಿ ಇವತ್ತು ಹೋಗ್ಬಿಟ್ಟು ನಾಳೆ ದರ್ಶನ ಮಾಡ್ಕೊಂಡು ಬಂದುಬಿಡೋದು. ಅವರು ಟ್ರಿಪ್ ಕಂಟಿನ್ಯೂ ಮಾಡ್ತಾರೆ ಅನ್ನೋ ಥರ ಪ್ಲ್ಯಾನ್ ಆಯಿತು. ಸೊ ಇವಾಗ ಹೋಗ್ತಾ ಇರೋದು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಅಲ್ಲಿಂದ ವಿಜಯವಾಡದಲ್ಲಿ ಇಳಿದು ಅಲ್ಲಿಂದ ಒಂದು ಊರಿಗೆ ಹೋಗ್ತೀವಿ. ಅದು ಯಾವ ಊರು ಅಂತ ನಿಮಗೂ ಹೇಳ್ತೀನಿ, ವಿಡಿಯೋ ಫುಲ್ಲು ನೋಡಿ ಆಯಿತಾ. ಸಿಗೋಣ. ಇರಿ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಫ್ಲೈಟ್ ಹತ್ತಾ ಇರೋದು. ಮೋಸ್ಟ್ ಪ್ರಾಬಬ್ಲಿ ಸಕ್ಸಸ್ಫುಲ್ಲಾಗಿ ಚೆನ್ನಾಗಾಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಗೈಸ್ ಎಲ್ಲ ಲೋಡ್ ಮಾಡಿ ಇಟ್ಟಿರೋದಾಗಿದೆ. ಬ್ಯಾಗು ಇದೊಂದು ಮುಂದೆ ಇಟ್ಕೊಳೋಣ ಅಂತ ಫುಲ್ಲು ಡಿಕ್ಕಿ ಮಾಡಿಬಿಟ್ಟವ್ರೆ. ಈಗ 5 ಜನಕ್ಕೆ ಇಷ್ಟು ಲಗೇಜ್ ತೊಗೊಂಡೋಗ್ತವ್ರೆ. ಏನಾದರೂ ಸ್ವಲ್ಪ ಜಾಸ್ತಿ ಜನ ಇದ್ದಿದ್ರೆ ಹೇಳ್ಕೊಟ್ಟೆ ಆಗ್ಬೇಡ. ಫುಲ್ಲು ಲೋಡ್ ಮಾಡ್ಬಿಟ್ಟಿದ್ದಾರೆ ಗಾಡಿ. ದೊಡ್ಡ ಗಾಡಿ, ಚಿಕ್ಕ ಗಾಡಿ ಆಗಿದ್ರೆ ಟಾಪ್ ಮೇಲೆ ಹಾಕೊಂಡು ಹೋಗ್ಬೇಕಿತ್ತು. ಇನ್ನೊಬ್ಬರು ಎಕ್ಸ್ಟ್ರಾ ಆಗಿದ್ರೆ ಫುಲ್ ಟಾಪ್ ಮೇಲೆ ಹಾಕಬೇಕಾಗಿತ್ತು. ಟೆಂಪಲ್ಗೆ ಬಂದಿದ್ದೀವಿ. ಟೆಂಪಲ್ಗೆ ಹೋಗ್ಬಿಟ್ಟು ಪ್ರೇ ಮಾಡಿಕೊಂಡು ಹೋಗೋಣ ಅಂತ ಹಾಗೆ ಬುದ್ಧ ಗಣಪತಿನ ಒಂದು ದೇವಸ್ಥಾನದಾಗಿ ಇದು ಮಾಡ್ತಿದ್ದಾರೆ. ಅಂದರೆ ತುಂಬ ವರ್ಷದ ಇತಿಹಾಸ ಇದೆ. ಬಟ್ ಏನಂದರೆ ಅವಾಗೆಲ್ಲ ಅಷ್ಟು ಇಂಪ್ರೂವ್ ಮಾಡಿರಲಿಲ್ಲ. ಈಗ ರೀಸೆಂಟಾಗಿ ಒಂದು 6 ತಿಂಗಳು 7 ತಿಂಗಳು ಮುಂಚೆಯಿಂದ ಎಲ್ಲ ಇದು ಮಾಡ್ತಾಯಿದ್ದಾರೆ ನೋಡಿ. ಗಾಯ್ಸ್ ಏನೋ ಮರ್ತು ಬಂದುಬಿಟ್ಟಿದ್ದಾರೆ. ಅದನ್ನು ತೊಗೊಂಬರೋಕ್ಕೆ ಮತ್ತೆ ಮನೆಯೊಳಗೆ ಬಂದು ಹೋಗಿ ಎತ್ಕೊಂಡು ಹೋಗಬೇಕು. ಹಳದಿ ಕಲರ್ ಮಾತ್ರ ಅಂತೆ. ಹಳದಿ ಕಲರ್ ಎಲ್ಲಿ ಕಾಣಿಸ್ತೈತಿ ಗುರು? ಅವೆಲ್ಲ ತಗೊಂಡು ಹಿಡ್ಕೋಬೇಕು. 66 ಕಿಲೋಮೀಟ್ರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ. ಟೈಮು ಆಲ್ಮೋಸ್ಟ್ 1 ಅವರ್ ಸಾಕು. ಅದೇ ನಾವು ಊಟ ತಿಂಡಿಗೆಲ್ಲ ನಿಲ್ಸಿದ್ರೆ 1.5 ಗಂಟೆ ಆಗ್ಬೋದು. ನೋಡೋಣ. 1.5 2 ಅರ್ಧ ಗಂಟೆ 3 ಗಂಟೆ. ಇಲ್ಲಿಂದ ದಾಬಾಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ಬಂದು ಒಂದು 40 ಕಿಲೋಮೀಟ್ರ್, ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ಅಷ್ಟೇ. ಸೊ ಅಲ್ಲಿವರೆಗೂ ಏನು ತೊಂದರೆ ಇಲ್ಲ. ಇಲ್ಲಿಂದ ಅರ್ಧ ಗಂಟೆಲಿ ಹೋಗ್ಬಿಡ್ಬೋದು. ಆಲ್ರೈಟ್ ಗಾಯ್ಸ್, ಇಲ್ಲಿ ಬಲ್ಗಡೆ ಏರ್ಪೋರ್ಟು ಬಲ್ಗಡೆಗೆ ಹೋಗ್ಬೇಕು. ಬೆಂಗಳೂರಿಗೂ ಬಲ್ಗಡೆ ಇಲ್ಲಿ ತೋರಿಸ್ತಿದೆ. ಅದೆಲ್ಲ ಅದು ಯಾವ ಕಡೆ ರೂಟ್ ತೋರಿಸ್ತಿದೆ ಗೊತ್ತಿಲ್ಲ. ಸೊ ಹೆಂಗೆ ಸರ್ವಿಸ್ ರೋಡಲ್ಲಿ ಹೋಗ್ಬೇಕು. ಸರ್ವಿಸ್ ರೋಡಲ್ಲಿ ಹೋಗಿ ಅಲ್ಲಿ ಜಾಯ್ನ್ ಆಗಬೇಕು ಅಂತ ತೋರಿಸ್ತಾ ಇದೆ. ಗೈಸ್ ಈಗ ಏರ್ಪೋರ್ಟ್ ರೋಡಲ್ಲಿ A to B ಅಡಿಯಾರ್ ಆನಂದ್ ಭವನಲ್ಲಿ ತಿನ್ಕೊಂಡು ಹೊರಟ್ವಿ. ಸೊ ಈಗ ಏರ್ಪೋರ್ಟ್ಗೆ ಇನ್ನೊಂದು 15 ಕಿಲೋಮೀಟರ್ ಇದೆ. ಸೊ ಟ್ರಾವೆಲ್ ಮಾಡಿ ಟರ್ಮಿನಲ್ 2ನಲ್ಲಿ ಸಿಗೋಣ. ಆ್ಯಕ್ಚುಲಿ ನೈಟ್ ಟೈಮ್ ಟರ್ಮಿನಲ್ 2 ಕ್ರೇಜಿ ಆಗಿರುತ್ತೆ. ಬಟ್ ಇವಾಗಲೂ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ಲೈಟಿಂಗ್ ಫುಲ್ ಮಸ್ತಾಗಿದೆ. ಅದು ಇರಲಿ, ನೋಡೋಣ ಹೇಗೆ ಕಾಣುತ್ತೆ. ನಾವಿವಾಗ ಟರ್ಮಿನಲ್ 2 ಪಾರ್ಕಿಂಗ್ ಹೋಗ್ತಾ ಇದ್ದೀವಿ. ಅಲ್ಲಿ ಡ್ರಾಪ್ ಆಫ್ ಮಾಡಿಬಿಟ್ಟು ಪಾರ್ಕಿಂಗ್ ಮಾಡಿಬಿಟ್ಟು ಹೋಗೋಣ ಅಂತ ಬಂದೆ. ಇದು ಮೋಸ್ಟ್ಲಿ ಟರ್ಮಿನಲ್ 1 ಗೊತ್ತಿಲ್ಲ. ಸೊ ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಕೆಳಗೆ ಹೋಗ್ತೀವಿ. ಗಾಡಿನ ಅಲ್ಲಿ ಕೆಳಗೆ ಹಾಕ್ಬಿಟ್ಟು ಲಿಫ್ಟಲ್ಲಿ ಮೇಲೆ ಹೋಗ್ಬಿಡ್ಬೋದು. ಇಲ್ಲಿ ಯಾಕೆ ಗಾಡಿಗಳು ಹಿಂಗೆ ನಿಲ್ಸ್ಕೊಂಡ್ಬಿಡ್ತಾರೆ ಅದೇ ಗೊತ್ತಾಗಲ್ಲ ಅನಿಸುತ್ತೆ. ಮೋಸ್ಟ್ಲಿ ನಿಲ್ಸ್ಕೊತಾರೆ ಪಾಪ, ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಹಾಕಿದ್ದಾರೆ ನೋಡಿ, ಅರೈವಲ್ಸು, ಪಿಕಪ್ಪು, ಪಾರ್ಕಿಂಗ್, P2 ಕೆಳಗಡೆ ಹೋಗಬೇಕು. ಇಲ್ಲಿ ಯಾವುದೋ ಆಗಲೇ ನಮ್ಮ ಫ್ಲೈಟ್ ನಿಂತರಂಗಿದೆ 5 o'clockದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ ಹೇಳಿ. ಬಲಬದಿಯಲ್ಲಿ ಚಲಿಸಿ ಕೀಪ್ ರೈಟ್ ಅಂತೆ.
ಟು ಪಿಕಪ್ ಅರೈವಲ್ಸು ಟರ್ಮಿನಲ್ 2. ಲೋ ಕ್ಲಿಯರೆನ್ಸ್ 2.4 mm ಅಂತೆ. ಸೊ ಇವಾಗ ಬೆಸ್ಟು 1 ಡೇ ತೊಗೊಂಡ್ಬಿಡ್ತೀನಿ. ಸೊ ಯಾವ ಥರ ಇದೆ ಕೇಳ್ಕೊಂಡು ತೊಗೊಂಡ್ಬಿಡೋಣ. ನಮ್ಮ ಹೆಂಗಿದೆ ಇವಾಗ 1 ಡೇದು ತೊಗೊಂಡ್ರೆ ಆ ಥರ 6 ಅಂದರೆ ಆಫ್ಟರ್ ಅಂದರೆ 1 ಡೇ ಆಮೇಲೆ ಇವಾಗ 24 hours ಮೇಲೆ 1 hour ಆದರೆ 1 hour ಪಾರ್ಕಿಂಗ್ ಮಾತ್ರ 150 ಅರ್ಧ ದಿನಕ್ಕೆ. ಓಕೆ ಇವಾಗ ಅದು ನಾರ್ಮಲ್ ಫಾಸ್ಟಾಗೆಲ್ಲ ಕಟ್ ಆಗುತ್ತಾ? ಅದು ಫಾಸ್ಟ್ ಆಗಲ್ಲ ತಗಲುತ್ತಾ? ಓಕೆ ಗೈಸ್ 600 ಪರ್ ಡೇ ಅಂತೆ, ಆಟೋಮೆಟಿಕ್ ಕಟ್ ಆಗುತ್ತೆ. ಸೊ ನಾವೇನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಫಾಸ್ಟ್ಯಾಗಲ್ಲಿ ಕಟ್ ಆಗುತ್ತೆ ಅಂತ ಹೇಳಿದ್ರು. ಬೇಸ್ಮೆಂಟ್ 2 ಪಾರ್ಕಿಂಗು, ಬೇಸ್ಮೆಂಟ್ 1 ಪಾರ್ಕಿಂಗ್ ಆಗಿದೆ. ಈಗ ಎಲ್ಲಿ ಬಿಟ್ಟರೆ ಲಿಫ್ಟ್ ಹತ್ಕೊಂಡು ಹೋಗ್ಬಿಡೋದೆ ಮೋಸ್ಟ್ಲಿ. ನೋಡಿ ಬೇಸ್ಮೆಂಟ್ 2 ಅಂತ ಇದೆ. ಓಕೆ, ಡಿಕ್ಕಿ ತೆಗಿಯೋಕ್ಕೆ ಸ್ವಲ್ಪ ಜಾಗ ಇರಲಿ, ಸ್ವಲ್ಪ ಮುಂದೆ. ಓಕೆ ಆಲ್ರೈಟ್, ಇಲ್ಲಿ ಮರ್ಸಿಡೀಸ್ ನಿಂತಿದೆ. 1 ಡೇಗೆ 600 ಅಂತೆ. ಸೊ 24 hours 600. ನಾಳೆ ನಾನು ಇದ್ರ ಮೇಲೆ ಇವಾಗ ಟೈಮ್ ಬಂದು ನೋಡಿ 2:15 ಅಲ್ಲ 3:15. ನಾನು ಇಷ್ಟೊತ್ತಿಗೆ ಬಂದು ಆಚೆ ತೊಗೊಂಡೋಗ್ತೀನಿ ಮೋಸ್ಟ್ ಪ್ರಾಬಬ್ಲಿ ನಾಳೆ. ಹಾಗಾಗಿ 600 rupees ಆಗ್ಬೋದು, ಅಥವಾ 1 hour ಜಾಸ್ತಿ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇದು ಬೆಸ್ಟ್ ಗೈಸ್. ಅಲ್ಲೆಲ್ಲೋ ಹೋಗ್ಬಿಟ್ಟು ಬರೋ ಬದಲು ಮತ್ತೆ ಕ್ಯಾಬು ಅದು ಇದು ಮಾಡ್ಕೊಂಬಾರ್ದು. ಯಾರು ಮಾಡ್ತಾರೆ ಹೇಳಿ? ಆರಾಮಾಗಿ ಇದು ಪೀಸು, ಆರಾಮಾಗಿ ಇಲ್ಲಿ ಬಂದುಬಿಟ್ಟು ಹೋಗ್ಬೋದು. ಬಟ್ 5 ದಿವಸಕ್ಕಂದ್ರೆ ಸುಮ್ಮನೆ ಜಾಸ್ತಿ ಆಗುತ್ತೆ. ಬಟ್ ಸೇಫ್ಟಿ ಇದ್ದರೆ ದಟ್ಸ್ ಫೈನ್. ಇಲ್ಲಿ ಬರ್ದಿದ್ದಾರೆ ರಿಟೇಲ್ ಝೋನು, ಮೈನ್ ಲಾಬಿ, ಪಾರ್ಕಿಂಗ್ B1, ಪಾರ್ಕಿಂಗ್ B2. ಗಾಡಿ B2 ಅಲ್ಲಿದೆ. ಈಗ ಮೈನ್ ಲಾಬಿಗೆ ಬಂದೆ. ಯಾವ ಕಡೆ ಡೋರ್ ಓಪನ್ ಆಗುತ್ತೋ ಹೇಳೋಕ್ಕಾಗಲ್ಲ ಗೈಸ್. ಈ ಕಡೆನೇ ಓಪನ್ ಆಯಿತು. ಮೈನ್ ಲಾಬಿ ಇದು. ಓಕೆ, ಇಲ್ಲಿ ಟರ್ಮಿನಲ್ 2. ನಾನು ಎಲ್ಲಿ ಗಾಡಿ ಬಿಟ್ಟೆ ಅಂತ ಗೊತ್ತಿಲ್ವಲ್ಲ ನನಗೆ. ಈಗ ಎಷ್ಟು ದೂರ ಹೋಗ್ಬೇಕು ಗುರು? ಫುಲ್ ಆ ಕಡೆಯವ್ರಿಗೆ ನಡ್ಕೊಂಡು ಹೋಗ್ಬೇಕು. ಗಾಡಿ ಇಲ್ಲೇ ಇದೆ ನಂದು. ನಾನು ಆ ಕಡೆಗೆ ಬಿಟ್ಬಿಡ್ತಾ ಇದ್ದೆ. 3rd ಗೇಟ್ ಹತ್ರ ಹೋಗ್ಬೇಕು ಇವಾಗ ನಾನು ಮೋಸ್ಟ್ಲಿ. ಯಾವ ಕಡೆ ಇಲ್ಲಿ ಈ ಸೈಡು. ಓಕೆ, ಗಾಡಿ ಇಲ್ಲಿ ಇರುತ್ತೆ. ನಾನು ಇಲ್ಲಿ ಬಂದ್ಬಿಟ್ಟು ತೊಗೊಂಡೋಗ್ಬೇಕು. ಫಸ್ಟ್ ಟೈಮು ಏರ್ಪೋರ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಬಂದಿದ್ದೀನಿ. ಟರ್ಮಿನಲ್ 2 ಬಂದಿಲ್ಲ ನಾನು. ಬಟ್ ಇದು ಆ್ಯಕ್ಚುಲಿ ಚೆನ್ನಾಗಿ ಅನಿಸ್ತಾ ಇದೆ. ನೋಡೋಣ. ಅರೈವಲ್ ಪಿಕಪ್ಪು ನನ್ನ ಮೇಲೆ ಹೋಗ್ಬೇಕು ನೋಡಿ. ಇಲ್ಲಿ ಕೆಳಗಡೆ ಎಲ್ಲ ಅರೈವಲ್ಸು. ನನ್ನ ಮೇಲ್ಗಡೆ ಹೋಗ್ಬೇಕಂದ್ರೆ ಹೆಂಗೆ ಹೋಗ್ಬೇಕು ಇವಾಗ? ಕೇಳ್ಕೊಂಡು ಹೋಗ್ಬೇಕೀಗ. ಅಲ್ಲಿ ಭಯ ಇದ್ದಾರೆ, ಅವ್ರನ್ನ ಕೇಳೋಣ. ಅಲ್ಲಿ ಮೇಲ್ಗಡೆ ನಂಬರ್ 3ಗೆ ಹೋಗ್ಬೇಕು. ಬಂದಾಯ್ತು ಇವಾಗ ನೋಡ್ಬೋದು. ಟರ್ಮಿನಲ್ 2 ಗೈಸ್ ಬೋರ್ಡಿಂಗ್ ಪಾಸ್ ಬಂತು. ಸೊ ಲಗೇಜ್ ಹಾಕ್ಕೊಂಡು ಓಡ್ತಾ ಇರೋದು. ಸೊ ಎಲ್ಲ ಕ್ಯಾಬಿನಿಗೆ ತೊಗೊಂಡೋಗೋ ಬ್ಯಾಗ್ಗಳಿದು. ಸೊ ಎಲೆಕ್ಟ್ರಾನಿಕ್ ಐಟಮ್ಸ್ ಎಷ್ಟು ತೊಗೊಂಡೋಗ್ತಿದ್ದೀವೋ ಎಲ್ಲ ಇಲ್ಲಿ ಇಡಬೇಕಂತೆ. ಎಲ್ಲ ಇಟ್ಟಿದ್ದೀನಿ. ರೈಸ್ ಎಲ್ಲ ಆಯಿತು, ಕ್ಯಾಬಿನ್ ಚೆಕ್-ಇನ್ ಆಯಿತು, ಎಲ್ಲ ಆಯಿತು. ಸೊ ಈಗ ನಮ್ಮ ಶ್ರೇಯಸ್ ಅವ್ರು ಇಲ್ಲೇ ಇದ್ದಾರೆ. ಈಗ ಮಾಡು. ಸೊ ಇವಾಗ ಒಳಗೆ ಹೋಗುವ ಸಮಯ. ಹೋಗಿ ಫ್ಲೈಟ್ಸ್ನ ನೋಡೋಣ. ಸೊ ಹಂಗೆ ಒಂದು ಫೋಟೋ ಗಿಟೋ ಎಲ್ಲ ತಕ್ಕೊಂಡು ಹೊರಟ್ವಿ. ನೋಡಿ, ಅಂಗಡಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಈ ಅಂಗಡಿನ ಮಾರ್ಕೆಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಈಗ ದುಡ್ಡು ಕೊಡಿ ಅಂತ ಕೇಳಬೇಕು. ಗೈಸ್ ಲಾಂಚ್ ಆಕ್ಸೆಸ್ ಸಿಕ್ತು ನಮಗೆ. ನೋಡ್ಬೋದು ಏನಿದೆ ಅಲ್ಲಿ, ಏನೋ ಕೇಟ್ಬಿತ್ತು ಗೈಸ್. ಲಾಂಚ್ ಆಕ್ಸೆಸ್ ಸಿಕ್ತು ಗೈಸ್. ಸೊ ನಂದು ರೂಪೇ ಕಾರ್ಡ್, ಕೆನರಾ ಬ್ಯಾಂಕ್ ಕ್ರೆಡಿಟ್ ಕಾರ್ಡಲ್ಲಿ ಅಲ್ಲ ಡೆಬಿಟ್ ಕಾರ್ಡಲ್ಲಿ ಲಾಂಚ್ ಆಕ್ಸೆಸ್ 2 ರೂಪೀಸ್ಗೆ. ಸಹಿ ಕಂಡ್ಕೊಳ್ಳಿ. ಇವಾಗ ಹೋಗಿ ಚೆನ್ನಾಗಿ ಬಾರ್ಸ್ಕೊ. ಫ್ಲೈಟ್ ಬೇರೆ ಹೋಗ್ಬೇಕು ಬ್ರೋ. 4th ಫ್ಲೋರ್ ತಾನೆ? ಎಸ್, 4th ಬಂದ್ವಿ. ನೋಡೋಣ ಏನು ಕತೆ ಆಗುತ್ತೆ ಈಗ. ಥ್ಯಾಂಕ್ಸ್ ಬ್ರೋ. ನಿಂದು ಆಗುತ್ತೆ ಅಂತ ಗೊತ್ತಿತ್ತು, ನಂದು ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಡೋರ್ ಓಪನ್ ಆಗೋ. ಈಗ ಬಂತ. ಓ ಮೈ ಗಾಡ್ ಗೈಸ್, ನೋಡಿ ಏರ್ ಇಂಡಿಯಾ. ಸೊ ಐ ಕ್ಯಾನ್ ಗೋ ಅಂಡ್ ಚೆಕ್ ಎನಿಥಿಂಗ್ ಲೈಕ್ ಏನು ಬೇಕೋ ಅದು ತೊಗೊಬೋದು.
ಏರ್ ಇಂಡಿಯಾ ಲಾಂಜ್ ಅಂತೆ. ಚೆಕ್ಔಟ್ ದಿಸ್. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಇದ್ದಾನೆ. ಇವರು ನಮ್ಮ ಚೈಲ್ಡ್ಹುಡ್ ಅಣ್ಣ ಅಲ್ವಾ, ಏನಂತೀಯ? ಹಾಯ್ ಹೇಳು. ಹಾಯ್. ಸೊ ಎಲ್ಲ ಫ್ಯಾಮಿಲಿ ಜೊತೆ ಹೋಗ್ತಿರೋದು ನೋಡಿ. ಎಲ್ಲ ಫುಲ್ ಲಾಂಜ್ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದಾರೆ ಆರಾಮಾಗಿ. ಅವಾಗಿಂದ ಚಿಟ್ ಚಾಟ್. ಬೇರೆಯವ್ರದ್ದೆಲ್ಲ ಸೈಲೆಂಟ್ ಇದ್ದಾರೆ, ಇವರೇ ಜೋರಾಗಿ ಕಿರ್ಚ್ಕೊಂಡಿದ್ದಾರೆ. ಹಾಗೆ ನಾವು ಇಲ್ಲಿ ಕೂತ್ಕೊಂಡು ಚಾರ್ಜಿಗೆ ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಇನ್ನು ಡಿಲೇ ಆಗ್ತಾಯಿದೆ. 5:25 ಫ್ಲೈಟ್ ಇದ್ದಿದ್ದು, ಬಟ್ ಇವಾಗ ಒಂದು 45 ಮಿನಿಟ್ಸ್ ಡಿಲೇ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ವೆರಿ ಎಕ್ಸೈಟೆಡ್, ಹೆಂಗಿರುತ್ತೆ ಏರೋಪ್ಲೇನ್ ಒಳಗಂತ. ಬಟ್ ಎಲ್ಲ ಸಿಮ್ಯುಲೇಷನ್ನು ಆಮೇಲೆ ನಾರ್ಮಲ್ ವಿಡಿಯೋಸಲ್ಲೆಲ್ಲ ನೋಡಿದ್ದೆ. ಬಟ್ ಹೋಗಿ ನೋಡೋದಿದೆಯಲ್ಲ, ಅದು ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. It's a pre-boarding announcement for Mr. Show traveling on Air India Express IX25 Vijayawada and Vishakhapatnam. Guest to purchase Express alert. ಬರಬೇಕು, ಇಲ್ಲಾಂದ್ರೆ ಆಮೇಲೆ ಲೇಟ್ ಆಗುತ್ತಾ? ಇಲ್ಲಾಂದ್ರೆ ಆಮೇಲೆ ಲೇಟ್ ಮಾಡ್ತಾರಾ? ಇಲ್ಲಾಂದ್ರೆ ಆಮೇಲೆ ಲೇಟ್ ಮಾಡ್ತಾರಾ? ಅದೇ ಕೂಗ್ದಾಗ ಬಂದಿಲ್ಲ ಅಂದ್ರೆ ಆಮೇಲೆ ಲೇಟ್ ಆಗಿರ್ತಾರ. ಗೇಟ್ D4 ನಾವು ಹೋಗ್ತಾ ಇದ್ದೀವಿ ಇವಾಗ ಫ್ಲೈಟ್ ಕೊಡೋಕ್ಕೆ. ಅವ್ರು ಬರೋದು ಕಾಯ್ಬೇಕಾ ಏನಿಲ್ವಾ? ಕಾಯ್ಬೇಕಾ? ಫ್ಲೈಟ್ ಬಂತು ಗಾಯ್ಸ್. ನಮ್ಮ ಫ್ಲೈಟ್ ಇಲ್ಲೇ ನಿಂತಿದೆ ಗಾಯ್ಸ್. ಅಲ್ಲಿ ನೋಡಿ ನೋಡಿ, ಅದೇ ಫ್ಲೈಟು. ಆರಾಮಾಗಿ ಹೋಗೋಣ, ನೋಡ್ಬೋದು. ಸೊ ಅಲ್ಲೊಂದು ಫ್ಲೈಟ್ ಆಡ್ತಾ ಇದೆ ಮೇಲ್ಗಡೆ. ಸ್ವಲ್ಪ ಬೆಳಕಿದೆ, ಬಟ್ ಸನ್ ಇಲ್ಲ. ಸನ್ಸೆಟ್ ಆಗೋಗ್ಬಿಟ್ಟಿದೆ ಆಗಲೇ. ನಾವು ಬೇಗ ಬರಬೇಕಿತ್ತು, ಮುಂದೆ ತುಂಬ ಹಿಂದೆ ಆಗೋಯಿತು. 1% ಅದೇ ಸ್ವಿಚ್ ಆಫ್ ಆಯಿತು. ಒಂದೇ 1% ಇದ್ದು ಆಯಿತು. ಒಟ್ಟು 16 ಜನ ಇದೀವಿ ಗೈಸ್. ಅಲ್ಲಿ ಆ ಕಡೆಯಿಂದ ಇಲ್ಲಿವರೆಗೂ ಎಲ್ಲ ನಮ್ಮವರೇ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಫಸ್ಟ್ ಟೈಮ್ ಬೋರ್ಡಿಂಗ್ ಟು ದ ಫ್ಲೈಟ್. ಇದು ಸ್ವಿಚ್ ಆಫ್ ಮಾಡೋಣ ಅಂತಂದ್ರೆ ಅದೇ ಸ್ವಿಚ್ ಆಫ್ ಆಗುತ್ತೆ. ಸರ್ ಆಫ್ ದ ಕ್ಯಾಮ್ರಾ ಆಫ್ ಮಾಡಬೇಕಾ? ಸ್ನ್ಯಾಕ್ಸ್ ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೀನಿ.
ಬಿಟ್ಟು ಬಂದ್ಬಿಟ್ಟಿದ್ದಾನೆ ಹುಡುಗ ಗೈಸ್. ಫ್ಲೈಟ್ ಸೀಟ್ ಮೇಲೆ ಹಿಂಗೆ ಇಟ್ಟಿದ್ದು ಎತ್ಕೊಳೋಣ ಹೋಗ್ಬೇಕಾದ್ರೆ ಅಂತ ಲ್ಯಾಂಡಿಂಗ್ ಖುಷಿಯಲ್ಲಿ ನೋಡ್ತಾ ಇದ್ನಲ್ಲ, ಹಂಗೆ ಮರ್ತು ಬಂದ್ಬಿಟ್ಟಿದ್ದೀನಿ. ಈಗ ಅಲ್ಲಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದು ನೋಡ್ತೀನಿ, ಕಾಗಲ್ಸ್ ಇಲ್ಲ. ಮತ್ತು ಅವ್ರ ಸ್ಟಾಫ್ಗೆ ಹೇಳಿದ್ದಕ್ಕೆ ಪಾಪ ಅವರು ತರಿಸ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಲಗೇಜ್ ಎಲ್ಲ ಎತ್ಕೊಂಡು ಹೋದ್ವಿ ಅಲ್ಲಿಗೆ. ಸೊ ಇನ್ನೊಂದು 5-10 ಮಿನಿಟ್ಸಲ್ಲಿ ಇಲ್ಲಿಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ದ ಸ್ಟಾಫ್ ಏರ್ ಇಂಡಿಯಾ. ಸರ್ ಥ್ಯಾಂಕ್ ಯು ಸೊ ಮಚ್. ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೈಸ್. ನಮ್ಮದು ಟಿ ಟಿ ಆಗಲೇ ಬಂದು ಕಾಯ್ತಾ ಇದೆ ಅಲ್ಲಿ. AC TT ಬುಕ್ ಮಾಡಿಬಿಟ್ಟಿದ್ದಾರೆ. ಗುಡ್. ಅವರು 4-5 ದಿನ ಇರೋದ್ರಿಂದ AC ಇದ್ದರೆ ಒಳ್ಳೆಯದು. ಈ ಬಿಸಿಲಲ್ಲಿ ಆಗಲ್ಲ ಗಾಯ್ಸ್. ಅದಕ್ಕೆ ಈಗ ಪೆನುಗೊಂಡಾಗೆ ಹೊರಡುವ ಸಮಯ ಗಾಯ್ಸ್. ಪೆನುಗೊಂಡ. ಸೊ ನಾನು ಆ್ಯಕ್ಚುಲಿ ಪೈಲಟ್ ಹತ್ರನೂ ಮಾತಾಡಿದೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಬಟ್ ಫೋಟೋ ಏನು ಇಡ್ಸ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನಮ್ಮ ಅಣ್ಣ ಮೊಬೈಲ್ ಎತ್ಕೊಂಡ್ಬಂದ್ಬಿಟ್ಟು ವಿಧಿವಶಾತ್ ಫೋಟೋ ಆಗಿಲ್ಲ. ಸೊ ಇಲ್ಲೇ ಟಿ ಟಿ ಇದೆ ನೋಡಿ, ವೇಟ್ ಮಾಡ್ತಾ ಇದ್ದಾರೆ. ಇದು ಏರ್ಪೋರ್ಟ್ ಗೈಸ್, ಇಲ್ಲಿಗೆ ಬರ್ಬೇಕು ನಾನು. ಸೊ ಮೇನ್ ರೋಡಿಂದ ಹತ್ರ ಅಂತ ಹೇಳಿದ್ರು. ಬನ್ನಿ ಹೋಗೋಣ. ಹ್ಞೂ ತಂದು ಕೊಟ್ರು. ಹ್ಞೂ ನಾವು ಹೋಗಂಗಿಲ್ಲ, ಅವರೇ ತಂದು ಕೊಡ್ತಾರೆ ನೋಡಿ. ಹ್ಞೂ ಇತ್ತು ಫೈನಲಿ. ನಮ್ಮ ಹಿಂದೆಗಡೆ ಸೀಟ್ ಎಲ್ಲ ಬುಕ್ ಮಾಡ್ಕೊಂಡು ಬ್ಲಾಕ್ ಮಾಡ್ಬಿಟ್ಟವ್ರೆ. ಎಲ್ಲ ಒಂದು ಕಡೆ ಹೋಗಿ ಪೂರ್ಣ ಬಾರ ಮಲಗದಲ್ಲ. P05 DF 3436 ಗಾಡಿ.